ಇದು ಗುರುಗಳು ಹೇಳಿದ ಹಾಗೆ ಇದು ಲೈವ್ ಮ್ಯೂಸಿಕ್ ಇರೋದ್ರಿಂದ ಲೈವ್ ಅಂದ್ರೆ ಜೀವಂತಿಕೆ, ಬಹಳ ಅದ್ಭುತವಾದ ಕಲಾವಿದರು ಯಾವಾಗಿದ್ರು ಲೈವ್ ಇದ್ರೆ ಹೊಸ ಹೊಸ ವಿಚಾರಗಳು. ಲೈವ್ ಅಂದ್ರೆ ಜೀವಂತಿಕೆ, ಕಲಾವಿದರು ಹಾಡುವುದಾಗಲಿ ಲೈವ್ ಆಗಲಿ ಮತ್ತು ಇದು ನುಡಿಸುವುದಾಗಲಿ ತನ್ನ ಒಂದು ಭಾವನೆಗಳನ್ನು ನುಡಿಸುವಂಥ ಅದ್ಭುತವಾದ ಕಲಾವಿದರು. ಕೀಬೋರ್ಡಲ್ಲಿ ಒಂದು ಸಾರಿ ಜೋರಾದ ಚಪ್ಪಾಳೆ ಪ್ರಕಾಶ್ ಅವರಿಗೆ, ರಿದಮ್ ಪ್ಯಾಡಲ್ಲಿ ಒಂದು ಜೋರಾದ ಚಪ್ಪಾಳೆ ಸುರೇಶ್ ಅವರಿಗೆ. ನಮ್ಮ ನಾಡಿನ ಅದ್ಭುತವಾದ ಪ್ರತಿಭೆ, ರಿದಮ್ ಪ್ಯಾಡು, ತಬ್ಲಾ, ಡೌಲಕ್ಕು, ಯಾವುದೇ ಇನ್ಸ್ಟ್ರೂಮೆಂಟ್ ತಗೊಂಡ್ರೆ ಎಲ್ಲ ನುಡಿಸುವಂತಹ ಅದ್ಭುತವಾದ ಪ್ರತಿಭೆ ನಮ್ಮ ನಂದೀಶ್ ಅವರು. ಒಂದು ಜೋರಾದ ಚಪ್ಪಾಳೆ. ನನ್ನ ಜೊತೆಗೆ ನನ್ನ ಶಿಷ್ಯ ಹೊಂಬೇಗೌಡ ಹಾಡ್ತಾ ಇದ್ದಾನೆ ಮತ್ತು ಬಹಳ ಪ್ರತಿಭಾವಂತ ಕಲಾವಿದೆ ಬಾರಮ್ಮ ಸುಸ್ಮಿತಾ, ಬಹಳ ಅದ್ಭುತವಾದ ನಮ್ಮ ನಾಡಿನ ಯುವ ಪ್ರತಿಭೆ. ಅನೇಕ ರಿಯಾಲಿಟಿ ಶೋಗಳಲ್ಲಿ ಹಾಡಿದ್ದಾಳೆ, ಅನೇಕ ಕಾಂಪಿಟೇಷನ್ಗಳಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದ್ಭುತವಾದ ಪ್ರತಿಭೆಯನ್ನು ಹೊಂದಿದ್ದಾಳೆ. ಅವಳಿಗೆ ಒಂದು ಗುರುಗಳ ಸನ್ನಿಧಿಯಲ್ಲಿ ಒಂದು ಭಕ್ತಿಗೀತೆಯನ್ನು ಹಾಡ್ತಾ ಇದ್ದಾಳೆ. ಆಮೇಲೆ ಬೇರೆ ಬೇರೆ ತತ್ವಪದ ಮತ್ತು ಗುರುಗಳು ನಟಿಸಿರುವಂತಹ ಒಂದು ಗೀತೆಯನ್ನು ಬಸರಕೋಡವರು, ಮಹಾದೇವ ಬಸರಕೋಡವರು ಬರೆದಿದ್ದಾರೆ. ಅದನ್ನು ನಾನು ಹಾಡ್ತಾ ಇದ್ದೇನೆ. ಒಂದೆರಡು ಮೂರು ಚಿತ್ರ, ಒಂದೆರಡು ಮೂರು ಗೀತೆ ಆದಮೇಲೆ ನಾಳೆ ಒಂದು ವಕ್ರತುಂಡ ಅನ್ನುವಂಥ
ಚಿತ್ರಗೀತೆ ನಮ್ಮ ಆತ್ಮೀಯರಾದ ಅಂಬ್ಲಿ ಪ್ರಭು ಗಂಜಾಳ ಅವರು ಅದರಲ್ಲಿ ಒಂದು ನಿರ್ದೇಶನ ಮಾಡಿ ನಟಿಸಿದ್ದಾರೆ. ಹಿರಿಯ ಕಲಾವಿದರಾದ ಉಮೇಶ್ ಅವರು ನಟನೆ ಮಾಡಿರುವಂತಹ ಅದ್ಭುತವಾದ ಚಲನಚಿತ್ರ ಅದು ವಕ್ರತುಂಡ. ಅದಕ್ಕೆ ನಾನೇ ಹಾಡಿದ್ದೇನೆ. ಅದು ನಾಳೆ ರಿಲೀಸ್ ಆಗ್ತಾ ಇದೆ. ಪತ್ರಿಕಾ ಸಂಪರ್ಕವನ್ನ ಮಾಡಿ ಅದರಲ್ಲಿ ಕೂಡ ಅವರು ಒಂದು ಆಕ್ಟ್ ಮಾಡಿದ್ದಾರೆ ಪ್ರಭು ಗಂಜಾಳ ಅವರು.